ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 222ನೇ ಭಾಗ ಇದು. ಹರಿಕಥಾಮೃತಸಾರ ಮುಕ್ತಾಯ ಕಂಡಿದೆ. ಶ್ರೀಲ ವಿಠಲದಾಸರ ಫಲಶ್ರುತಿ ಸಂಧಿ ಅದನ್ನು ನಾವೀಗ ನೋಡ್ತಿದ್ದೇವೆ. ಅದರಲ್ಲಿ 10ನೇ ಪದ್ಯದವರೆಗೆ ಕಳೆದ ದಿವಸ ಕೊನೆಗೊಂಡಿತ್ತು. ನಿತ್ಯ ನಿಜ ಜನ ನೆಚ್ಚಿ ನೆಲೆಗೊಂಡು ಅಚ್ಚ ಭಾಗ್ಯವು ಪೆಚ್ಚ ಪೆರ್ಮೆಯ ಕೆಚ್ಚ ಕೇಳ್ಮನ ಮೆಚ್ಚಿ ಮಲೆವರ ಮೆಚ್ಚಲೆಂದೆನುತ ಉಚ್ಛವಿಗಳಿಗೆ ಪೊಚ್ಚ ಪೊಸದಿನಿ ಎನ್ನಲು ಎಚ್ಚರಿಸಿದಿ ಸಚ್ಚರಿತ್ರೆಯ ಮುಚ್ಚರಿಸೆ ಸಿರಿವತ್ಸಲಾಂಛನ ಮೆಚ್ಚಲೇನರಿದು. ನಿತ್ಯ ಅಂದರೆ ನಿಶ್ಚಯವಾಗಿ ಭಕ್ತ ಜನರು ಇದನ್ನ ನಂಬಬೇಕು. ನಿತ್ಯ ಜನ ಮೆಚ್ಚಬೇಕು. ನಿಜ ಜನ ಅಂದರೆ ನಮ್ಮವರಾದಂಥ ಜನ. ಆ ನಿಜ ಜನರು ಮೆಚ್ಚಬೇಕು. ಮತ್ತು ಮೆಚ್ಚಿ ನೆಲೆಗೊಳ್ಳೋದು ಅಂದರೆ ನಂಬಿಕೆಯನ್ನು ಕಾಣಬೇಕು. ಗೊಂಡು ಅಚ್ಚ ಭಾಗ್ಯವು ಪೆಚ್ಚ. ಅಚ್ಚ ಅಂದರೆ ಶ್ರೇಷ್ಠವಾದದ್ದು. ಅವರಿಗೆ ಭಾಗ್ಯ ಹೆಚ್ಚಾಗಬೇಕು, ಓದುವವರಿಗೆ ಸಂಪತ್ತು ಹೆಚ್ಚಾಗಬೇಕು. ಪೆರ್ಮೆಯ ಕೆಚ್ಚ ಕೇಳ್ಮನೆ ಮೆಚ್ಚಿ. ಮುಂದೆ ಪೆರ್ಮೆಯು ಅಂತದ ಪೆರ್ಮೆಯ ಅಂತಿದ್ರೆ ಒಳ್ಳೆಯದು. ಅದು ಯಾಕೆಂದ್ರೆ ಪೆರ್ಮೆಯ ಈಗ ಪೆರ್ಮೆಯು ಅಂದರೆ ಪ್ರಥಮ ವಿಭಕ್ತಿ ಆಗ್ತದೆ. ಪೆರ್ಮೆಯ ಅಂತಿದ್ರೆ ದ್ವಿತೀಯ ವಿಭಕ್ತಿ ಆಗ್ತದೆ. ಅಲ್ಲಿ ಹಿರಿಮೆಯನ್ನು ಅಂತ ಹೀಗೆ ಅರ್ಥ ಬರಬೇಕು. ಪೆರ್ಮೆಯ ಕೆಚ್ಚ ಕೇಳ್ಮನ ಮೆಚ್ಚಿ. ಆ ಪೆರ್ಮೆಯ ಅಂದರೆ ಹಿರಿಮೆಯನ್ನು, ಕೆಚ್ಚ ಕೇಳ್ಮನ ಯಾವ ಮನಸ್ಸು ಕೇಳ್ತದಲ್ಲ ಆ ಮನಸ್ಸು ಕೆಚ್ಚಿನಿಂದ ಬಹಳ ಆಸಕ್ತಿಯಿಂದ ಕೇಳಬೇಕು ಮತ್ತು ಮೆಚ್ಚಬೇಕು. ಆ ಮನಸ್ಸು ಮೆಚ್ಚಿ ಮಲೆವರ ಮುಚ್ಚಲೆಂದೆನುತ. ಮಲೆವರು ಅಂತಂದ್ರೆ ತಲೆ ಅಹಂಕಾರ ಯಾರು ಮಾಡ್ತಿರ್ತಾರೆ, ತಲೆಯಲ್ಲಿ ಅಹಂಕಾರ ತುಂಬಿಕೊಂಡು ಯಾರು ವರ್ತನೆ ಮಾಡ್ತಿರ್ತಾರೆ ಅಂಥವ್ರನ್ನ ತಲೆ ಮಲೆತ ಅಂತ ಕೆಲವು ಬಾರಿ ಕನ್ನಡದಲ್ಲಿ ಪ್ರಯೋಗ ಮಾಡ್ತಾರೆ. ಅಂಥದ್ದೊಂದು ಪ್ರಯೋಗ ಇದು. ಮಲೆಯವರ ಮುಚ್ಚಲು, ಅವರ ಅಹಂಕಾರ ಅಂತನ್ನೋದು ಮುಚ್ಚಿ ಹೋಗಬೇಕು. ಉಚ್ಛವಿಗಳಿಗೆ, ಇದು ಉಚ್ಛವಿ ಅಂಥೇಳಿ ಮಹಾಪ್ರಾಣ, ವಸ್ತುತಃ ಮಹಾಪ್ರಾಣನೇ. ಕೆಲವು ಕಡೆ ಇದನ್ನು ಅಲ್ಪ ಪ್ರಾಣವಾಗಿ ಉಚ್ಚಾರ ಮಾಡೋದು ಕಾಣಿಸ್ತದೆ. ಹಾಗೇನಾದ್ರೂ ಅಲ್ಪ ಪ್ರಾಣ ಇದ್ದರೆ ಅದು ಕನ್ನಡದ ಪ್ರಾಸಕ್ಕೆ ಅನುಗುಣವಾಗಿ ಈ ನಾನು ನೋಡ್ತಿರೋ ಪುಸ್ತಕದಲ್ಲಿ ಮಹಾಪ್ರಾಣನೇ ಇದೆ. ಉಚ್ಛವಿಗಳು, ಛವಿ ಅಂದರೆ ಕಾಂತಿ. ಯಾವ ಕಾಂತಿ ಅಂದರೆ ಜ್ಞಾನದ ಕಾಂತಿ. ಉಚ್ಛವಿ ಅಂದರೆ ಶ್ರೇಷ್ಠವಾದ ಜ್ಞಾನದ ಕಾಂತಿ ಉಳ್ಳವರು. ಅವರಿಗೆ ಹೊಚ್ಚ ಹೊಸದು ಎನ್ನಲು ನಿತ್ಯ ಇದು ಹೊಸದು ಅಂತ ಅನಿಸ್ತದೆ. ಎಚ್ಚರಿಸಿದಿ ಸಚ್ಚರಿತ್ರೆಯ. ಇಂಥ ಈ ಸಚ್ಚರಿತ್ರೆಯನ್ನ ಉಚ್ಚರಿಸಿ ನಿತ್ಯ ಉಚ್ಚಾರ ಮಾಡಿದರೆ ಶ್ರೀವತ್ಸ ಲಾಂಛನ. ಸಿರಿ ಅಂದರೆ ಶ್ರೀ ಲಕ್ಷ್ಮೀದೇವಿ, ಶ್ರೀವತ್ಸವನ್ನ ಲಾಂಛನವಾಗಿ ಇಟ್ಕೊಂಡಂಥ ಭಗವಂತ ಆತ ಖಂಡಿತವಾಗಿಯೂ ಮೆಚ್ಚುತ್ತಾನೆ. ಸಾಧು ಸಭೆಗಳು ಮೆರೆಯೇ ತತ್ವ ಸುಬೋಧ ದೃಷ್ಟಿಯ ಗರೆಯೇ ಕಾಮಕ್ರೋಧ ಬೀಜವ ಹುರಿಯೇ ಖಳೆರೆದೆ ಬಿರಿಯೇ ಕರಕರೆಯ ವಾದಿಗಳ ಪಲ್ಮುರಿಯೇ ಪರಮ ವಿನೋದಿಗಳ ಮೈ ಮರೆಯಲೋಸುಗ ಹಾದಿ ತೋರಿದ ಹಿರಿಯ ಬಹು ಚಾತುರ್ಯ ಹೊಸಪರಿಯ. ಈ ಹಿರಿಯರಾದಂಥ ಜಗನ್ನಾಥದಾಸರಾಯರು ಇದನ್ನು ಯಾಕೆ ಮಾಡಿದ್ದಾರೆ? ಇಂಥ ಒಂದು ಚಾತುರ್ಯಪೂರ್ಣವಾದಂಥ ರಚನೆಯನ್ನು ಅಂತಂದರೆ ಅದಕ್ಕೆ ನೂರಾರು ಉದ್ದೇಶಗಳು. ಸಾಧು ಸಭೆಗಳು ಮೆರೆಯ. ಯಾರಿಗೆ ಜಗನ್ನಾಥದಾಸರಿ ಹರಿಕಥಾಮೃತಸಾರ ರಕ್ತಗತ ಆಗಿರ್ತದೆ, ಆತ ಎಲ್ಲಿಯಾದರೂ ವಿದ್ವಾಂಸರ ಸಭೆಯಲ್ಲಿ ಕೂತ್ಕೊಂಡಾಗ ವಾಕ್ಯಾರ್ಥ ಚರ್ಚೆ ಇದರಲ್ಲಿ ಭಾಗವಹಿಸಿದಾಗ ಅವನಿಗೊಂದು ಹಿರಿ ಸ್ಥಾನ, ಅವನ ಮಾತಿಗೊಂದು ಅದ್ಭುತವಾದಂಥ ಬೆಲೆ ಬರ್ತದೆ. ಅದಕ್ಕಾಗಿ ಸಾಧು ಸಭೆಗಳು ಮೆರೆಯೇ ಅಂತ ಅದನ್ನು ಹೇಳಿದರು. ತತ್ವ ಸುಬೋಧ ವೃಷ್ಟಿಯ ಗರೆಯೇ, ಜ್ಞಾನದ ಮಳೆ ಗರಿಬೇಕು, ಅದಕ್ಕಾಗಿ ಬರೆದರು. ಕಾಮಕ್ರೋಧ ಬೀಜವ ಹುರಿಯೇ. ಈ ಹರಿಕಥಾಮೃತಸಾರವನ್ನು ತನ್ಮಯತೆಯಿಂದ ಕೇಳಿದವರಿಗೆ ಕಾಮದ ಕ್ರೋಧದ ಬೀಜ ಏನಿದೆ, ನಮ್ಮ ಈ ಮುಂದಿನ ಸಂಸಾರಕ್ಕೆ ಕಾರಣವಾದ ಬೀಜ, ಅದೆಲ್ಲ ಹುರಿದು ಬಿಡ್ತದೆ. ಆ ಬೀಜಗಳೆಲ್ಲ ಹುರಿಯಲ್ಪಟ್ಟಾಗ ಅದನ್ನು ಮತ್ತೆ ನಾಟಿದ್ರೂ ಅದು ಮುಂದಿನ ಜನ್ಮಗಳಿಗೆ ಕಾರಣ ಆಗೋದಿಲ್ಲ. ಖಳೆರೆದೆ ಬಿರಿಯೇ. ದುಷ್ಟರಾದವರು ಯಾರಿದ್ದಾರೆ, ದುರಹಂಕಾರಿಗಳು, ಅವ್ರ ಎದೆ ಬಿರಿತದೆ ಈ ಗ್ರಂಥವನ್ನು ಪಠನ ಮಾಡ್ತಾ ಹೋದರೆ. ಕರೆಕರೆಯ ವಾದಿಯ ಪಲ್ಮುರಿಯೇ. ಕರೆ ಅಂದರೆ ಕಿರಿಕಿರಿ. ಯಾವ ವಾದಿಗಳು ಇದ್ರ ಬಗ್ಗೆ ಕಿರಿಕಿರಿ ಮಾಡ್ತಿರ್ತಾರೆ, ಇದ್ರ ಬಗ್ಗೆ ತಾತ್ಸಾರ ಮಾಡ್ತಿರ್ತಾರೆ, ಅವರ ಪಲ್ಮುರಿಯೇ, ಅವರ ಹಲ್ಲುಗಳನ್ನು ಮುರಿದು ಅವರ ಅಹಂಕಾರ ಕಡಿಮೆ ಮಾಡ್ತದೆ. ಪರಮ ವಿನೋದಿಗಳ ಮೈ ಮರೆಯಲೋಸುಗ.
ವಸ್ತುತಃ ಯಾರು ಇದ್ರ ಬಗ್ಗೆ ಆಸಕ್ತಿ ತೋರಿಸೋರಿದ್ದಾರೆ, ಅತ್ಯಂತ ವಿನೋದದಿಂದ ಆಸಕ್ತಿಯಿಂದ, ಅವರು ಇದನ್ನು ಓದಿ ಮೈ ಮರಿಬೇಕು. ಇದಕ್ಕೋಸ್ಕರ ಹಾದಿ ದೋರಿದ ಹಿರಿಯರಾದಂಥ ಜಗನ್ನಾಥದಾಸರು ಹೊಸ ಪರಿಯ ಬಹುಚಾತುರ್ಯ ಹಾದಿ ತೋರಿದೆ. ಇದೊಂದು ಹೊಸ ರೀತಿಯಾದಂಥ ರಚನೆ, ಬಹುಚಾತುರಿ, ಅತ್ಯಂತ ಚಾತುರ್ಯಪೂರ್ಣವಾದಂಥ ರಚನಾ ಇದೆ ಅಂತ ಒಂದು ಹಾದಿಯನ್ನು ತೋರಿಸಿದ. ವ್ಯಾಸತೀರ್ಥರ ಒಲುಮೆಯೋ, ವಿಠ್ಠಲೋಪಾಸಕ ಪ್ರಭುವರಿಯ ಪುರಂದರದಾಸರ ದಯವೋ ತಿಳಿಯದು ಓದಿ ಕೇಳದಲೆ, ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಪೇಳುವರೆ. ಈ ಜಗನ್ನಾಥದಾಸರ ಈ ಹರಿಕಥಾಮೃತ ಸಾರ ಏನಿದೆ, ಇದು ಜಗನ್ನಾಥದಾಸರಿಗಿಂತ ಮುಂಚೆ ಆಗಿ ಹೋದವರು. ವ್ಯಾಸತೀರ್ಥರ ಕಾಲದಲ್ಲಿ ಕೃಷ್ಣದೇವರಾಜನ ರಾಜಗುರುಗಳಾದಂಥ ವ್ಯಾಸತೀರ್ಥರು, ಅವರ ಕಾಲದಲ್ಲಿ ಇದ್ದಂಥ ಪುರಂದರದಾಸರು ಮತ್ತು ಅವರ ಶಿಷ್ಯರಾದಂಥ ವಾದಿರಾಜ ಸ್ವಾಮಿಗಳು, ಈ ಮೂರೂ ಜನರ ಸಮ್ಮತಿಗೆ ಪಾತ್ರವಾದದ್ದು ಈ ಗ್ರಂಥ. ವ್ಯಾಸರ ತೀರ್ಥರ ಒಲ್ಮೆ ಇದಕ್ಕಿದೆ. ವಿಠ್ಠಲೋಪಾಸಕ ಪ್ರಭುವರಿಯ ಪುರಂದರದಾಸರ ದಯವೋ, ವಿಠ್ಠಲನ ಉಪಾಸಕರಾದಂಥ ಪ್ರಭುಗಳಾದಂಥ ಪುರಂದರದಾಸರು, ಅವರ ದಯ ಇದಕ್ಕಿದೆ ಈ ಗ್ರಂಥಕ್ಕೆ. ದಯವೋ ತಿಳಿಯೋದು ಓದಿ ಕೇಳದಲೆ. ಇದನ್ನೆಲ್ಲ ಓದಿದರೆ ಇದಕ್ಕೆ ಹಿನ್ನೆಲೆಯಾಗಿ ಅವರೆಲ್ಲರ ಕರುಣ, ಅವರೆಲ್ಲರ ಬೆಂಬಲ ಇದೆ ಅಂತ ಗೊತ್ತಾಗ್ತದೆ. ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ, ಈ ಜಗನ್ನಾಥದಾಸರು ಭಗವಂತನ ಗುಣಮಾಲೆಯನ್ನು ರಚನೆ ಮಾಡಿ ಅದನ್ನು ಆ ಪ್ರಾಣೇಶನಾದಂಥ ಭಗವಂತನಿಗೆ ಅರ್ಪಣೆ ಮಾಡಿದರು. ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಪೇಳುವರೆ. ವಾದಿರಾಜರ ಒಟ್ಟಾರೆ ಸಾಹಿತ್ಯ ಏನಿದೆ, ಯುಕ್ತಿ ಮಲ್ಲಿಕ, ಸರಸಭಾರತಿ ವಿಲಾಸ ಮೊದಲಾದ ಸಾಹಿತ್ಯ, ಲಕ್ಷಾಲಂಕಾರ, ಮಹಾಭಾರತಕ್ಕೆ ವ್ಯಾಖ್ಯಾನ, ಅದು ಭಾವಪ್ರಕಾಶಿಕ, ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ, ಇವೆಲ್ಲ ವಾದಿರಾಜರ ವಾಂಗ್ಮಯ ಏನಿದೆ ಆ ವಾಂಗ್ಮಯಕ್ಕೆ ಹೊಂದಾಣಿಕೆ ಆಗುವಂಥ ಸಾಹಿತ್ಯ ಇದು ಜಗನ್ನಾಥದಾಸರ ಸಾಹಿತ್ಯ. ಅದಕ್ಕಾಗಿಯೇ ನಾನು ಹೌದೌದು, ಇದು ಮೊದಲೇ ಬಂದಿತ್ತು. ಈಗ ಪ್ರಾರಂಭ ಮಾಡುವಾಗ ಒಂದ್ಸರಿ ಹೇಳಿದ್ದೆ, ಈಗ ಇಲ್ಲಿ ಇನ್ನೊಂದ್ಸರಿ ಇದನ್ನು ಈ ಫಲಶ್ರುತಿ ಸಂಧಿಯಲ್ಲಿ ನೆನಪು ಮಾಡ್ಕೊಳ್ಬೇಕು. ಅದಕ್ಕಾಗಿಯೇ ದ್ಯಾವ ಪೃಥ್ವಿ ಎನ್ನುವಲ್ಲಿ ದ್ಯೂ ಶಬ್ದದಿಂದ ಯಾರನ್ನ ಇಟ್ಕೊಳ್ಬೇಕು ಅಂತಂದರೆ, ದ್ಯೂ ಶಬ್ದದಿಂದ ದಾಸರು ಭಾರತೀ ದೇವಿಯನ್ನು ಇಟ್ಕೊಳ್ಳಿಕ್ಕೆ ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ದ್ಯೂ ಶಬ್ದಕ್ಕೆ ದೇವಲೋಕಸ್ಯ ಶ್ರೀರೂಪಂ ಅಂತ ವ್ಯಾಖ್ಯಾನ ಮಾಡಿದ್ದು ಒಂದು ಮೇಲ್ಪಂಕ್ತಿ ಆಗಿರಬೇಕು, ಅದಕ್ಕೆ ಮಾಡಿರಬೇಕು ಅಂತ ನಾನು ಮೊನ್ನೆ ಹೇಳಿದೆ. ಅದಕ್ಕೆ ಈ ಒಂದು ದೃಷ್ಟಿಕೋನವೇ ಕಾರಣ. ಅಂತೂ ಆ ಎಲ್ಲ ಜ್ಞಾನಿಗಳೇನಿದ್ರು ಆ ಎಲ್ಲ ಜ್ಞಾನಿಗಳ ಸಮ್ಮತಿ, ಅವರ ಮನ್ನಣೆಯನ್ನು ಪಡೆದಂಥ ಗ್ರಂಥ ಇದು. ಹರಿಕಥಾಮೃತ ಸಾರ ನವರಸ ಭರಿತ ಬಹು ಗಂಭೀರ ರತ್ನಾಕರ ರುಚಿರ ಶೃಂಗಾರ ಸಾಲಂಕಾರ ವಿಸ್ತಾರ ಸರಸ ಕಂಠೀರವಾಖ್ಯಾದಿ ಜನಿತ ಸುಕುಮಾರ ಸಾತ್ವಿಕರಿಗೆ ಪರಮೋದಾರ ಮಾಡಿದ ಮರೆಯದ ಉಪಕಾರ. ಇದರಲ್ಲಿ ಶೃಂಗಾರ, ವೀರ, ಕರುಣ, ಅದ್ಭುತ ಮೊದಲಾದಂಥ 9 ರಸಗಳು ಇವೆ. ಕಾವ್ಯನೂ ಹೌದು, ಕೇವಲ ಶಾಸ್ತ್ರಗ್ರಂಥ ಅಲ್ಲ, ಕಾವ್ಯವೂ ಹೌದು. ಹಾಗಾಗಿ ಲಕ್ಷ್ಮೀನಾರಾಯಣರ ಒಂದು ದಾಂಪತ್ಯವನ್ನು ಕೂಡ ಅಲ್ಲಲ್ಲಿ ದಾಸರು ಸೂಚನೆ ಮಾಡಿದ್ದಾರೆ. ಹಾಗಾಗಿ ಇದು ನವರಸ ಭರಿತ, ಬಹು ಗಂಭೀರ ರತ್ನಾಕರ ರುಚಿರ, ಬಹು ಗಂಭೀರವಾದದ್ದು. ಮತ್ತು ಆ ರತ್ನಾಕರ ರುಚಿರ, ರತ್ನಾಕರ ಅಂದರೆ ಸಮುದ್ರದಂತೆ ಆಳವಾದದ್ದು. ಬಹುಗಂಭೀರ ಅಂತ ಅನ್ನೋದನ್ನ ರತ್ನಾಕರ ಅಂದರೆ ಸಮುದ್ರಕ್ಕೆ ಅನ್ವಯ ಮಾಡ್ಕೊಳ್ಬಹುದು. ಆ ಸಮುದ್ರದಂತೆ ಇದು ಕೂಡ ಬಹಳ ಗಂಭೀರವಾದದ್ದು. ಶೃಂಗಾರ ಸಾಲಂಕಾರ ವಿಸ್ತಾರ, ಶೃಂಗಾರ ಮೊದಲಾದ ಅಲಂಕಾರಗಳುಳ್ಳದ್ದು, ವಿಸ್ತಾರವುಳ್ಳದ್ದು, ಸರಸ ಉಳ್ಳದ್ದು. ಓದ್ತಾ ಹೋದರೆ ಕೆಲವು ಶಾಸ್ತ್ರ ಗ್ರಂಥಗಳು ತುಂಬ ಪ್ರೌಢವಾಗಿ ತುಂಬ ಗಂಭೀರವಾಗಿರ್ತವೆ. ಕೇಳೋರಿಗೆ ಕೆಲವು ಬಾರಿ ವೈರಸ್ಯ ಬರ್ಬೋದು, ಬೋರ್ ಅನಿಸ್ಬೋದು. ಇದು ಹಾಗಲ್ಲ, ಬಹಳ ಸರಸವಾಗಿ ಓದಿಸ್ಕೊಂಡು ಹೋಗುವಂಥದ್ದು. ನರಕಂಠೀರ ವಾಖ್ಯಾದಿ ಜನಿತ, ಜಗನ್ನಾಥದಾಸರ ತಂದೆ ನರಸಿಂಹದಾಸರು ಅಂತ, ಅವರ ಮಗನಾದಂಥ ಈ ಜಗನ್ನಾಥದಾಸರು ಸಾತ್ವಿಕ ಜನರಿಗೆ ಒಂದು ಬಹಳ ಉದಾರ ಬುದ್ಧಿಯಿಂದ ಅವರು ಎಂದೆಂದೂ ಮರಿಬಾರದಂಥ ಉಪಕಾರ ಮಾಡಿದ್ದಾರೆ. ಪರಮೋದಾರ ಮಾಡಿದ ಮರೆಯದ ಉಪಕಾರ. ಅವನೆಯೋಳು ಜ್ಯೋತಿಷ್ಮತಿಯ ತೈಲವನ್ನು ಪಾಮರನುಂಡು ಜೀರ್ಣಿಸಲು ಅವನೇ ಪಂಡಿತ. ಓಕರಿಪನು ಅವಿವೇಕನಪ್ಪಂತೆ. ಅವಿವೇಕನಪ್ಪಂತೆ ಅಂತಿದೆ, ಇಪ್ಪಂತೆ ಅಂತಿದೆ ನೋಡ್ರಿ. ಅವಿವೇಕನಪ್ಪಂತೆ, ಅವಿವೇಕ ಎಪ್ಪಂತೆ ಅಂತ. ಸರಿ. ಶ್ರವಣಮಂಗಳ ಹರಿಕಥಾಮೃತ ಸವಿದು ನಿರ್ಗುಣ ಸಾರ ಮಕ್ಕಿಸಲು ಅವ
ನಿಪುಣನೈ ಯೋಗ್ಯಗಲ್ಲದೆ ದಕ್ಕಲರಿಯದು. ಅವನಿ ಅಂದರೆ ಭೂಮಿ. ಭೂಮಿಯಲ್ಲಿ ಕೆಲವು ವೈದ್ಯರಾದವರು ಜ್ಯೋತಿಷ್ಮತಿ ತೈಲ ಅಂತ ಒಂದು ತಯಾರು ಮಾಡ್ತಾರೆ. ಇದರಲ್ಲಿ ಬ್ರಾಹ್ಮಿ ತೈಲ ಇಂಥವೆಲ್ಲ ಕೆಲವು ತೈಲಗಳಿವೆಲ್ಲ, ಅದನ್ನು ಉಪಯೋಗ ಮಾಡಿದರೆ ಮಂದ ಬುದ್ಧಿಯಾದವನು ಕೂಡ ಚುರುಕು ಬುದ್ಧಿಯನ್ನು ಪಡಿತಾನೆ ಅಂತ ಒಂದು ಲೋಕದಲ್ಲಿ ನಂಬಿಕೆ ಇದೆ. ಅಂಥವೆಷ್ಟೋ ತೈಲಗಳನ್ನು, ಔಷಧಗಳನ್ನು ಆಯುರ್ವೇದದಲ್ಲಿ ನೋಡ್ತೇವೆ. ಆ ಜ್ಯೋತಿಷ್ಮತಿಯ ತೈಲವನ್ನು ಪಾಮರನು ಪಾಮರನಾದವನು ಉಂಡ್ರೆ ಜೀರ್ಣಿಸಲು ಅದನ್ನು ಜೀರ್ಣಿಸ್ಕೋಬೇಕು. ಉಂಡ್ರೆ ಅವನೇ ಪಂಡಿತನು, ಅವನನ್ನ ಪಂಡಿತ ಅಂತ ಕರೀತಾರೆ. ಓಕರಿಪನು ಅವಿವೇಕನಪ್ಪಂತೆ. ಯಾರು ಅದನ್ನು ಹಾಕ್ಕೊಂಡ್ರೆ ಕಹಿಯಾಗಿದೆ ಅಂತ ಒಂದು ಬಿಟ್ಬಿಟ್ರೆ, ಉಗುಳಿಬಿಟ್ರೆ ಅವನು ಅವಿವೇಕಿ ಆಗಿಬಿಡ್ತಾನೆ. ಇಲ್ಲಿ ಅವಿವೇಕ ನಪ್ಪಂತೆ ಅನ್ನೋದ್ರ ಬದಲು ಅವಿವೇಕ ನಿಪ್ಪಂತೆ ಅಂತ ಎಲ್ಲಾದರೂ ಇದ್ರೆ ಅದೊಂದು ಸ್ವಲ್ಪ ಒಳ್ಳೆಯದು ಅಂತ ಕಾಣಿಸ್ತದೆ. ಅವಿವೇಕನು ಇಪ್ಪಂತೆ, ಅವನು ಹೇಗೆ ಅವಿವೇಕನು ಇರ್ತಾನೋ, ಇಪ್ಪಂತೆ ಅಂದರೆ ಇರುವಂತೆ, ಹಾಗೆ ಆದರೆ ಒಳ್ಳೆಯದು. ನೋಡ್ಬೇಕು ಇನ್ನು ಬೇರೆ ಬೇರೆ ಕಡೆ. ಶ್ರವಣ ಮಂಗಳವಾದಂಥ ಹರಿಕಥಾಮೃತ ಸಾರವನ್ನು ಸವಿದು ಆ ನಿರ್ಗುಣ ಸಾರ ಮಕ್ಕಿಸಲು ಅವ ನಿಪುಣನೈ. ಯಾರು ಈ ನಿರ್ಗುಣನಾದಂಥ ಅಂದರೆ ಸತ್ವರಜಸ್ತಮ ಗುಣಗಳಿಂದ ರಹಿತನಾದಂಥ ಪರಮಾತ್ಮನ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ತಾನೆ, ಆತ ನಿಪುಣ ಅಂತ ಕರೆಸ್ಕೋತಾನೆ. ಯೋಗ್ಯಗಲ್ಲದೆ ದಕ್ಕಲರಿಯದು, ಬೇರೆ ಯಾರಿಗೂ ಸಿಗೋದಿಲ್ಲ. ಅಕ್ಕರದೊಳಿ ಕಾವ್ಯದೊಳಗೆ ಒಂದಕ್ಕರವ ಬರೆದೋದಿದವ ದೇವರ್ಗಳಿಗೆ ದುಸ್ತ್ಯಜನೆನಿಸಿ ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ ಲೋಕೈಕನಾಥನ ಭಕ್ತಿ ಭಾಗ್ಯವ ಪಡೆದ ಜೀವನ್ಮುಕ್ತಗಲ್ಲದೆ ಹರಿಕಥಾಮೃತ ಸಾರ ಸೊಗಸುವುದೇ. ಈ ಹರಿಕಥಾಮೃತ ಸಾರ ಏನಿದೆ, ಇದರೊಳಗೆ ಒಂದೊಂದು ಅಕ್ಕರ ಅಂದರೆ ಒಂದೊಂದು ಅಕ್ಷರವನ್ನು ಕೂಡ ಅದನ್ನು ಬರೆದು ಓದಬೇಕು, ಕೈಯಿಂದ ಬರಿಬೇಕು. ಪ್ರಿಂಟೆಡ್ ಪುಸ್ತಕ ಇವತ್ತು ನಮಗಿದೆ, ನಮಗೆ ಆ ಹಿಂದಿನ ಕಷ್ಟ ಗೊತ್ತಾಗೋದಿಲ್ಲ. ಕೈಯಿಂದ ಬರಿಬೇಕು. ಬರೆದು ಓದಿದವನಿಗೆ ಎಲ್ಲ ಥರದ ಧರ್ಮ ಅರ್ಥ ಕಾಮಗಳೆಲ್ಲ ಸಿಗ್ತವೆ. ಬರೆದು ಓದಿದವ ದೇವರ್ಗಳಿಗೆ ದುಸ್ತೇಜನೆನಿಸಿ, ದೇವತೆಗಳು ಈತನನ್ನು ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಂಥ ಪುಣ್ಯ ಕೆಲಸ ಮಾಡಿದ್ದಾನೆ, ಅವನನ್ನು ಅನಿವಾರ್ಯವಾಗಿ ಮೇಲೆತ್ತಲೇಬೇಕು ಅವರು. ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ, ಅವನಿಗೆ ಧರ್ಮ ಅರ್ಥ ಕಾಮ ಯಾವುದು ಬೇಕಾಗೋದಿಲ್ಲ, ಕೇವಲ ಲೋಕೈಕನಾದಂಥ ಭಗವಂತನ ಒಂದು ಸನ್ನಿಧಾನವನ್ನು, ಅವನ ಭಕ್ತಿಯನ್ನು ಮಾತ್ರ ಪಡ್ಕೋತಾನೆ. ಅಂಥ ಜೀವನ್ಮುಕ್ತನಾಗಿಬಿಡ್ತಾನೆ ಅವನು. ಇಲ್ಲಿದ್ರೂ ಸಂಸಾರದಿಂದ ಆತ ಮುಕ್ತನಾದಂತೆ. ಹರಿಕಥಾಮೃತ ಸಾರ ಸೊಗಸುವುದೇ, ಅವನಿಗಿದು ಸೇರ್ತದೆ ಹೊರತು ಬೇರೆ ಯಾರಿಗೂ ಇದು ಸೇರುವುದೇ ಇಲ್ಲ. ಇಲ್ಲಿ ಒಂದು ಅಕ್ಷರ ಬರೆದು ಓದೋದು ಅಂತೇನಿದೆಯಲ್ಲ, ನಾನು ಹಿಂದೆ ಹೇಳಿದ್ದೆ, ಆವಾಗ ಪ್ರಿಂಟಿನ ಅನುಕೂಲ ಇದ್ದಿದ್ದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಹರಿಕಥಾಮೃತ ಸಾರ ಇದ್ದರೆ ಅದನ್ನು ನನಗೊಂದು ಪ್ರತಿ ಬೇಕು ಅಂತಂದರೆ ನಾನು ಯಾರಿಗಾರು ಒಬ್ಬರಿಗೆ ಪ್ರತಿ ಮಾಡೋರಿಗೆ ಹೇಳಿ ನಿನ್ಗೆ ಇಷ್ಟು ಕೊಡ್ತೇನಪ್ಪ, ಪ್ರತಿ ಮಾಡಿಕೊಡು, ನಮ್ಮ ಮನೇಲಿ ಒಂದು ಇಟ್ಕೋತೀನಿ ಅಂತ ಮಾಡ್ತಿದ್ರು. ಅಥವಾ ನಾವೇ ಬರೀಬೇಕಾಗ್ತಿತ್ತು. ಅಷ್ಟು ಕಷ್ಟ ಆಗ್ತಿತ್ತು ಆವಾಗಿನ ಕಾಲದಲ್ಲಿ ಬರೀಲಿಕ್ಕೆ. ಅಂಥ ಸಂದರ್ಭದಲ್ಲಿ ಒಂದು ಮಧ್ವವಿಜಯದ ಶ್ಲೋಕ ಇದೆ, ಅದು 9ನೇ ಸರ್ಗದಲ್ಲಿ ಹಿಂಗೆಲ್ಲೋ ಬರುವಂಥ ಶ್ಲೋಕ. ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ ಸಮಃ ಯದ್ಗತೈಕತಮ ವರ್ಣಲೇಖ ಸತ್ಯತೀರ್ಥ ಇಹ ಭಾಷ್ಯಮಾಲಿಖತ್ ಅಂತ. ಈ ಬ್ರಹ್ಮಸೂತ್ರ ಭಾಷ್ಯ ಇದೆಯಲ್ಲ, ಅದನ್ನು ಪೂರ್ಣ ಬರೆಯೋದಿರಲಿ, ಅದರಲ್ಲಿ ಯಾವುದೋ ಒಂದು ಅಕ್ಷರವನ್ನು ಬರೆದ್ರೆ ಅದೆಂಥ ಪುಣ್ಯ ಅಂತಂದರೆ, ಗಂಗಾ ನದಿಯ ತೀರದಲ್ಲಿ ಭಗವಂತನ ಒಂದು ಮಂದಿರ ಕಟ್ಟಿಸಿದಷ್ಟು ಪುಣ್ಯ. ಅಂಥ ಮಹಾಪುಣ್ಯ ಇದೆ ಅದಕ್ಕೆ. ಅಂಥ ಬ್ರಹ್ಮಸೂತ್ರ ಭಾಷ್ಯವನ್ನು, ಇಡೀ ಬ್ರಹ್ಮಸೂತ್ರ ಭಾಷ್ಯವನ್ನು ಆಚಾರ್ಯರು ಹೇಳ್ತಾ ಹೋದರು, ಸತ್ಯತೀರ್ಥರು ಬರಿತಾ ಹೋದರು, ಸತ್ಯತೀರ್ಥರು ಅಂತ. ಆಮೇಲೆ ಅವರು ಭಂಡಾರಗಿರಿ ಮಠದ ಮೂಲ ಪುರುಷರಾದರು. ಇವತ್ತು ಭಂಡಾರಗಿರಿ ಮಠಕ್ಕೆ ವಿದ್ಯೇಶ ತೀರ್ಥರು ಅಂತಿದ್ದಾರೆ. ಅದು ಉಡುಪಿ ಅಷ್ಟಮಠದಲ್ಲಿ ಒಂದಲ್ಲ. ಕೃಷ್ಣನ ಮುಟ್ಟಿ ಪೂಜೆ ಮಾಡೋ ಅಧಿಕಾರ ಇಲ್ಲ ಅವರಿಗೆ. ಘಟ್ಟದ ಕೆಳಗೆ ಇರುವಂಥ ಉಡುಪಿ ಮಠಗಳೇ ಅದರಲ್ಲಿ ಒಂದು, ಆದರೆ ಅಷ್ಟಮಠಗಳಲ್ಲಿ ಸೇರಿದ್ದಲ್ಲ. ಸತ್ಯತೀರ್ಥರು ಅಂತ ಅದ್ರ ಮೂಲ ಪುರುಷರು. ಇವರೇ ಆಚಾರ್ಯರು ಬದರಿಗೆ ಹೋಗಿ ಅಲ್ಲಿಂದ ದೊಡ್ಡ ಬದರಿಗೆ ಹೋಗುವಾಗ ನಿಮ್ಮನ್ನು ಬಿಟ್ಟು ನನಗೆ ಇರ್ಲಿಕ್ಕಾಗೋದಿಲ್ಲ ಅಂತ ಆಚಾರ್ಯರು ಬೆನ್ನು ಹತ್ತಿದ್ರು. ಆದರೆ ಆಚಾರ್ಯರ ಧಾವಂತ ಏನಿತ್ತಲ್ಲ, ಬಹಳ ವೇಗವಾಗಿ ಹೋಗ್ತಿದ್ರಲ್ಲ, ಇವ್ರಿಗೆ ಅದನ್ನು ಹಿಂಬಾಲಿಸೋದಾಗಲಿಲ್ಲ. ಪಾಪ ಆಚಾರ್ಯನ ಬಿಡ್ಲಿಕ್ಕೆ ಅವ್ರಿಗೆ ಮನಸ್ಸೂ ಇಲ್ಲ, ಅಲ್ಲೇ ಕುಸಿದು ಕೂತರು. ಆಚಾರ್ಯ ಹಿಂದೆ ನೋಡಿದ್ರು, ಸುಮ್ಮನೆ ಈಗೊಂದ್ಸರಿ ಕೈ ಮಾಡಿದರು. ಅದೊಂದು ವಾಯು ಬೀಸಿ ಅವ್ರನ್ನ ಹೊತ್ಕೊಂಡು ಹೋಗಿ ಸಣ್ಣ ಬದರಿಯಲ್ಲಿ ಹಾಕಿಬಿಡ್ತಾರೆ. ಮತ್ತೆ ಕಣ್ತರೆದು ನೋಡಿದಾಗ ಸಣ್ಣ ಬದರಿಯಲ್ಲಿ ಇದ್ರು. ಅನಂತ ಮಠ ಅಂತ ಆಚಾರ್ಯ ಹೇಳ್ಕೊಂಡಿದ್ದ ಜಾಗ, ಅಲ್ಲಿ ಹೋಗಿ ಅವರು ಇದ್ದು ಬಿಟ್ರು, ಬಂದು ಬಿದ್ದಿದ್ರು ಅಂತ ಚರಿತ್ರದಲ್ಲಿ ವರ್ಣನೆ ಇದೆ. ಹೀಗೆ ಆಚಾರ್ಯರಿಗೆ ಬಹಳ ಪ್ರಿಯರಾದಂಥ ಶಿಷ್ಯ.
ಸತ್ಯತೀರ್ಥ. ಇದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಒಂದು ಮಹಿಮೆ ಇದೆ. ಆ ಬ್ರಹ್ಮಸೂತ್ರ ಭಾಷ್ಯ ರಾಮಾಯಣ, ಮಹಾಭಾರತ, ಭಾಗವತ, ಸರ್ವಮೂಲ ಅದೆಲ್ಲರ ಸಾರವನ್ನು ಒಳಗೊಂಡದ್ದು. ಹಾಗೆ ಇದನ್ನು ಕೂಡ ಒಂದು ಅಕ್ಷರವನ್ನು ಬರೆದ್ರೆ ಅಂತ ಒಂದು ಪುಣ್ಯ ಇದೆ ಅಂತ ಅದರ ಮಹತ್ವದ ವರ್ಣನೆ. ಭಕ್ತಿಬಹ ವಿಘ್ನಗಳೇ ತಡೆದು ಅಪವೃತ್ತಿಮಿಗೆ ಮರೆಮಾಡಿ ಕಾರಣ ಭೃತ್ಯರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವರ್ತಿಗೊಳಿಸಿ ವನರುಹಕ್ಷಿಣ ನೃತ್ಯ ಮಾಡುವನು ಅವನ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ. ಮಂಗಳಕರವಾದಂಥ ಈ ಹರಿಕಥಾಮೃತ ಸಾರವನ್ನು ಯಾರು ಪ್ರತಿನಿತ್ಯ ಪಠನ ಮಾಡ್ತಾನೆ ಅಂಥವರಿಗೆ ಭಗವಂತ ಅವ್ರ ಮನೆಯಲ್ಲೇ ಬಂದು ಕೂತ್ಕೊಳ್ತಾನೆ. ಕೂತ್ಕೊಂಡು ಏನು ಮಾಡ್ತಾನೆ, ವಿಘ್ನಗಳನ್ನು ತಡೀತಾನೆ. ಸತತವಾಗಿ ಏನು ವಿಘ್ನಗಳು ಬರ್ತಿರ್ತವೆ ಆ ವಿಘ್ನಗಳನ್ನು ತಡೀತಾನೆ. ಅಪಮೃತ್ಯು ಬಂದರೆ ಅದನ್ನು ಮರೆ ಮಾಡ್ತಾನೆ, ಅಪಮೃತ್ಯು ಬಂದರೆ ಅದನ್ನು ಪರಿಹಾರ ಮಾಡ್ತಾನೆ ಅನ್ನುವ ಮೂಲಕ ನರಸಿಂಹ ರೂಪಿಯಾದ ಭಗವಂತ ಅವನ ಮನೆಯಲ್ಲಿ ಆತ ನಿಂತ್ಕೊಂಡಿರ್ತಾನೆ ಅಂತ ಅನ್ನೋದನ್ನು ದಾಸರು ಸೂಚನೆ ಮಾಡ್ತಾರೆ. ಯಾಕೆಂದರೆ ನರಸಿಂಹನನ್ನು ಸ್ತೋತ್ರ ಮಾಡಿಯೇ ದಾಸರು ಹರಿಕಥಾಮೃತ ಸಾರ ಪ್ರಾರಂಭ ಮಾಡಿದರು. ಅದಕ್ಕೆ ಮೃತ್ಯುವಿಗೆ ಪರಿಹಾರಕವಾದ ರೂಪ ಅಂದರೆ ನರಸಿಂಹನ ರೂಪ. ಆ ಅಪಮೃತ್ಯುವಿಗೆ ಮರೆ ಮಾಡಿ ಕಾಲನ ಭೃತ್ಯರಿಗೆ ಭೀಕರವು ಪುಟ್ಟಿಸಿ, ಯಮನ ದೂತರೇನಾದರೂ ನಿಮ್ಮನ್ನು ಎಳ್ಕೊಂಡು ಹೋಗಬೇಕು ಅಂತ ಬಂದರೆ ಯಮನ ದೂತರನ್ನೇ ಅಂಜಿಸಿ ಓಡಿಸ್ತಾನೆ. ಭೀಕರವು ಪುಟ್ಟಿಸಿ ಸಕಲ ಸಿದ್ಧಿಗಳ ವರ್ತಿಗೊಳಿಸಿ, ಎಲ್ಲ ರೀತಿಯಾದಂಥ ಜನರ ಪ್ರೀತಿ, ಸಮಾಜದಲ್ಲಿ ಗೌರವ, ಸಂಪತ್ತು, ಇಂಥ ಎಲ್ಲ ಸಿದ್ಧಿಗಳನ್ನು ಆ ವ್ಯಕ್ತಿ ಪಡ್ಕೋತಾನೆ. ಆ ಮನುಷ್ಯ ವ್ಯಕ್ತಿಗೊಳಿಸಿ ವನರುಹೇಕ್ಷಣ ನೃತ್ಯ ಮಾಡುವನು ಅವನ ಮನೆಯೊಳು. ಇಷ್ಟನ್ನೆಲ್ಲ ಮಾಡಿ ಕಮಲಾಕ್ಷನಾದ ಭಗವಂತ ಅವನ ಮನೆಯನ್ನು ನೃತ್ಯ ಮಾಡ್ತಾ ಇರ್ತಾನೆ. ನೃತ್ಯ ಮಾಡುವನು ಅವನ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ. ಇಂಥ ಒಂದು ಭಾಗ್ಯ ಆ ಕಾವ್ಯಕ್ಕಿದೆ. ಆಯುರಾರೋಗ್ಯ, ಐಶ್ವರ್ಯ, ಯಶ, ಧೈರ್ಯ, ಬಲ, ಸುಸಹಾಯ, ಶೌರ್ಯ, ಔದಾರ್ಯ, ಗುಣ, ಗಾಂಭೀರ್ಯ, ಚಾತುರ್ಯಗಳೇ ಮೊದಲಾದ ಆಯುತಗಳುಂಟಾಗಲೊಂದು ಅಧ್ಯಾಯ ಪಠಿಸಿದ ಮಾತ್ರದಿಂ ಶ್ರವಣೀಯವಲ್ಲವೇ ಹರಿಕಥಾಮೃತ ಸಾರ ಸುಜನರಿಗೆ. ಇದರಲ್ಲಿ ಒಂದೊಂದು ಅಧ್ಯಾಯ ಪಾರಾಯಣ ಮಾಡಿದ ಮಾತ್ರಕ್ಕೇನೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಅಂತಂದರೆ ರೀಯ ಅಂದರೆ ಐಶ್ವರ್ಯ, ಐಶ್ವರ್ಯ, ಯಶಸ್ಸು ಅಂದರೆ ಸಕ್ಸಸ್ ಅಂತ ಅರ್ಥ, ಧೈರ್ಯ, ಬಲ, ಸುಸಹಾಯ, ಯಾರಾದರೂ ಇನ್ನೊಬ್ಬರು ನಮಗಿಂತ ಶ್ರೇಷ್ಠರಾದವರಿಂದ ನಮಗೆ ನೆರವು, ಶೌರ್ಯ, ಔದಾರ್ಯ, ಗುಣ, ಗಾಂಭೀರ್ಯ, ಚಾತುರ್ಯಗಳು, ಶಾಸ್ತ್ರವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಜಾಣ್ಮೆ, ಇವೆಲ್ಲ ಗುಣಗಳು ಅವನಿಗೆ ಬಂದು ಒದಗ್ತವೆ. ಇಲ್ಲೊಂದು ಆಯುತ್ತಗಳು ಅಂತ ಒಂದು ಶಬ್ದ ನನಗೆ ಗಟ್ಟಾಗಿ ಉಳಿದಿದೆ. ಅದು ಮತ್ತೊಂದು ಬಾರಿ ಎಲ್ಲರೂ ನೋಡೋಣ, ಗುರ್ತು ಮಾಡ್ಕೊಂಡಿದ್ದೇನೆ, ನಿಮಗೂ ಎಲ್ಲಾದರೂ ಗೊತ್ತಾದರೆ ತಿಳಿಸ್ಲಿ. ಆಯುತಗಳು ಉಂಟಾಗಲು ಒಂದೊಂದು ಅಧ್ಯಾಯ ಪಠಿಸಿದ ಮಾತ್ರದಿಂದ, ಒಂದೇ ಅಧ್ಯಾಯ ಓದಿದರೂ ಇಷ್ಟೆಲ್ಲ ಆಗ್ತವೆ. ಪಠಿಸಿದ ಮಾತ್ರದಿಂದ ಶ್ರವಣೀಯವಲ್ಲವೇ ಹರಿಕಥಾಮೃತ ಸಾರ ಸುಜನರಿಗೆ. ಹಾಗಾಗಿ ಒಂದೊಂದು ಅಧ್ಯಾಯ ಪಠನ ಮಾಡಿದ್ರಿಂದಲೇ ಇಷ್ಟೆಲ್ಲ ಲಾಭ ಸಿಗುವಾಗ ಹರಿಕಥಾಮೃತ ಸಾರ ಅಂತನ್ನೋದು ಸಜ್ಜನರು ಅವಶ್ಯವಾಗಿ ಪಠನ ಮಾಡಬೇಕಾದಂಥ ಗ್ರಂಥ. ಕುರುಡ ಕಂಗಳ ಪಡೆವ ಬದಿರನಿಗೆ ಎರಡು ಕಿವಿ ಕೇಳುವಹವು ಮತ್ತೇನು ಲಾಭ ಆಗ್ತದೆ? ಕುರುಡ ಕಂಗಳ ಪಡೆವ, ಕುರುಡನಾದವನಿಗೆ ಕಣ್ಣು ಬರ್ತದೆ, ಅಜ್ಞಾನಿಯಾದವನಿಗೆ ಜ್ಞಾನ ಬರ್ತದೆ, ಅದ್ರ ಮತ್ತೊಂದು ಅರ್ಥ. ಕಿವುಡನಾದವನಿಗೆ ಎರಡೂ ಕಿವಿಗಳು ಇದ್ದಕ್ಕಿದ್ದಂಗೆ ಕೇಳಲಿಕ್ಕೆ ಪ್ರಾರಂಭ ಮಾಡ್ತವೆ. ಕಿವಿಗಳು ಕೇಳೋದು ಅಂದರೆ ಲೌಕಿಕ ವಾರ್ತೆಗಳನ್ನು ಕೇಳೋದಲ್ಲ. ಇಷ್ಟು ದಿವಸ ನಮಗೆ ಭಗವಂತನ ವಾರ್ತೆಯನ್ನು ಕೇಳಲಿಕ್ಕಿದ್ದಂಥ ಕಿವುಡು ಹೋಗಿ ವಸುಧಾ ಕಿವಿಡೇನಲ್ಲ, ಲೌಕಿಕ ವಾರ್ತೆ ಕೇಳಲಿಕ್ಕೆ ಕಿವಿ ನಿವರು ನಿಲ್ತದೆ. ಭಗವಂತನ ವಾರ್ತೆ ಕೇಳಲಿಕ್ಕೆ ಏನು ಕಿವುಡಾಗಿತ್ತು, ಆ ಕಿವುಡು ಹೋಗಿ ಎರಡೂ ಕಿವಿಗಳಿಗೆ ಅಂತ ಒಂದು ಆಸಕ್ತಿ ಬರ್ತದೆ. ಬೆಳೆಯದ ಮುರುಡ ಮದನಾಕೃತಿಯ ತಾಳ್ವನು. ಮುರುಡ ಅಂದರೆ ಮುರುಡ ಅಥವಾ ಮದಡ ಅಂದರೆ ವಿರೂಪವಾದ ವಿಚಿತ್ರವಾದ ಆಕೃತಿ ಇದ್ದವನು. ಆತ ಮದನ ಅಂದರೆ ಮನ್ಮಥ, ಆ ಮನ್ಮಥನಂತ ಸುಂದರವಾದ ಆಕಾರವನ್ನು ತಾಳ್ತಾನೆ ಕೇಳದ ಮಾತ್ರದಲ್ಲಿ. ಬರಡು ಹೈನಾಗುವುದು ಪೂಳ್ದರೆ, ಬರಡು ಹಸು ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅದು ನಿತ್ಯ ಕರು ಹಾಕ್ತದೆ, ಕರು ಹಾಕಿ ನಿಮಗೆ ಹೈನು ಕೊಡ್ತದೆ. ಹಸು ಅಂದರೆ ಬರೇ ಹಸು ಅಲ್ಲ, ಶಾಸ್ತ್ರವೇ ಹಸು. ಅದು ಇಷ್ಟು ದಿವಸ ನಿಮ್ಮ ಪಾಲಿಗೆ ಬರಡಾಗಿತ್ತು, ಯಾಕಂದ್ರೆ ನೀವು ಅದನ್ನು ಸರಿಯಾಗಿ ಪೂಜೆ ಮಾಡಿ ಅದರ ಮೂಲಕ ಏನು ಪಡ್ಕೊಳ್ಬೇಕು ಅದನ್ನು ಪಡ್ಕೊಳ್ತಿದ್ದಿಲ್ಲ. ಅಂಥವರಿಗೆ ಅದು ಇದನ್ನೆಲ್ಲ ಓದಿದ ಮೂಲಕ ಶಾಸ್ತ್ರ ತಾನು ಗೋವಿನಂತೆ ತನ್ನ ಬರಡುತನವನ್ನು ನೀಗಿಕೊಂಡು ಹೈನನ್ನು ಕೊಡ್ತದೆ. ಇಂಥ ಒಂದು ಭಾಗ್ಯವನೇ ಸಿಗ್ತದೆ. ಪೂಳಿದರೆ ಕೊರಡು ಪಲ್ಲವಿಸುವುದು. ಕೊರಡು
ಇನ್ನೇನು ಸತ್ತೇ ಹೋಗಿವೆ ಅನ್ನುವಂಥ ಒಂದು ಕಟ್ಟಿಗೆ ತುಂಡು ಅದನ್ನು ನೆಲದಲ್ಲಿ ಹೂಳಿದರೆ ಅದು ಚಿಗುರ್ತದೆ. ಪಲ್ಲವಿಸುವುದು. ಪ್ರತಿದಿನ ಹುರುಡಿಲಾದರೂ ಹರಿಕಥಾಮೃತಸಾರವನ್ನು ಪಠಿಸೆ. ಏನಾದರೂ ಒಂದು ನೆಪದಿಂದಾದರೂ, ಯಾವುದೋ ಒಂದು ನೆಪ, ಯಾರೋ ಒಬ್ರು ಒತ್ತಾಯ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಏನಾದರೂ ಮಾಡಿದರೂ ಇಷ್ಟು ಫಲ ಇದೆ. ನಿರ್ಜರ ತರಂಗಿಣಿಯಳು ಅನುದಿನ ಮಜ್ಜನಾದಿ ಸಮಸ್ತ ಕರ್ಮ ವಿವರ್ಜಿತಾಶಾಪಾಶದಿಂದಲೇ ಮಾಡಿದ ಅಧಿಕ ಫಲ ಹೆಜ್ಜೆ ಹೆಜ್ಜೆಗೆ ದೊರೆಯದಿಪ್ಪವೇ. ಸಜ್ಜನರು ಶಿರದೂಗುವಂದರೆ ಗರ್ಜಿಸುತ್ತಲೇ ಹರಿಕಥಾಮೃತಸಾರ ಪಠಿಸುವರ. ನಿರ್ಜರ ಅಂದ್ರೆ ದೇವತೆಗಳು. ಆ ದೇವತೆಗಳ ತರಂಗಿಣಿ ಅಂದರೆ ನದಿ, ಗಂಗಾ ನದಿ. ಅಲ್ಲಿ ಪ್ರತಿನಿತ್ಯ ಮಜ್ಜನಾದಿಗಳನ್ನು ಮಾಡಿದರೆ ಅಲ್ಲಿ ಮುಳುಗು ಹಾಕೋದು, ಅಲ್ಲೇ ಆನ್ಹಿಕ ದೇವಪೂಜೆ ಇತ್ಯಾದಿಗಳನ್ನು ಮಾಡೋದು, ಇತ್ಯಾದಿ ಸಮಸ್ತ ಕರ್ಮಗಳನ್ನು ಯಾವುದೇ ಕಾಮನೆ ಇಲ್ಲದೆ ಮಾಡಿದ್ರಿಂದ ಏನು ಫಲ ಬರಬೇಕಲ್ಲ, ಅದಕ್ಕಿಂತ ಹೆಚ್ಚಿನ ಫಲ ಈ ಜ್ಞಾನಗಂಗೆಯಲ್ಲಿ ಮಿಂದರೆ, ಇದನ್ನು ಮತ್ತೊಬ್ಬರಿಗೆ ಶ್ರವಣ ಮಾಡಿಸಿದರೆ, ತಾವು ಶ್ರವಣ ಮಾಡಿದರೆ ಅದರಿಂದ ಫಲ. ಹೆಜ್ಜೆ ಹೆಜ್ಜೆಗೆ ದೊರೆಯದಿಪ್ಪವೇ, ಸಿಗೋದಿಲ್ವೇನು? ಸಿಕ್ಕೇ ಸಿಗ್ತದೆ. ಸಜ್ಜನರು ಶಿರದೂಗುವಂದಲ್ಲಿ ಗರ್ಜಿಸುತ್ತಲೇ. ಅದು ಹೇಗೆ ಪಠನ ಮಾಡಬೇಕು? ನೀವು ಅದನ್ನು ಪಠನ ಮಾಡ್ತಿದ್ರೆ ಎದುರಿಗೆ ಕೂತವರು ತಲೆದೂಗಿ ಕೇಳಬೇಕು. ಆ ರೀತಿಯಲ್ಲಿ ಅದನ್ನು ಪಠನ ಮಾಡಬೇಕು. ಯಾರ್ಯಾರಿಗೆ ಏನೇನು ಸಿಗ್ತದೆ? ಸತಿಯರಿಗೆ ಪತಿಭಕುತಿ, ಪತಿವ್ರತ ಸ್ತ್ರೀಯರಿಗೆ ಗಂಡನ ಮೇಲೆ ಹೆಚ್ಚಿನ ಪ್ರೇಮ ಆಗ್ತದೆ. ಪತ್ನಿವ್ರತ ಪುರುಷರಿಗೆ, ಪತಿವ್ರತೆ ಅಂತ ಕೇಳಿದ್ವಿ, ಪತ್ನಿವ್ರತ ಅಂತ ಎಲ್ಲಿ ಕೇಳಿರಲಿಲ್ಲ ಅಂತ ಒಂದು ಶಬ್ದದ ಅಪರೂಪದ ಶಬ್ದ. ಪತ್ನಿವ್ರತರಾದಂಥ ಪುರುಷರಿಗೆ ಹರುಷ, ತಮ್ಮ ಹೆಂಡತಿಯರ ಬಗ್ಗೆ ಯಾರು ನಿಷ್ಠೆಯಿಂದ ಬಾಳ್ತಿರ್ತಾರಲ್ಲ ಅವರಿಗೆ ಸಂಸಾರದಲ್ಲಿ ಮತ್ತಷ್ಟು ಸುಖ ಆಗ್ತದೆ. ನೆಲೆಗೊಂಡು ಅತಿ ಮನೋಹರರಾಗಿ ಗುರು ಹಿರಿಯರಿಗೆ, ಆ ಗಂಡ ಹೆಂಡತಿ ಇಬ್ಬರು, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಪ್ರಿಯಳಾಗ್ತಾಳೆ. ಆ ಮೂಲಕ ಇಬ್ಬರು ಕೂಡ ಅವರಿಬ್ಬರ ಸಹಬಾಳ್ವೆಯನ್ನು ನೋಡಿ ಅವರ ಅತ್ತೆ ಮಾವ, ಅವರ ತಂದೆ ತಾಯಿ ಮತ್ತಷ್ಟು ಸಂತೋಷ ಪಡ್ತಾರೆ. ಅತಿ ಮನೋಹರರಾಗಿ ಗುರು ಹಿರಿಯರಿಗೆ ಜಗದೊಳಗೆ ಸತತ ಮಂಗಳವೀಯುವ ಬಹು ಸುಕೃತಗಳೆನಿಸುತ್ತ ಎಲ್ಲ ಥರದ ಮಂಗಳಗಳನ್ನು ಕೊಡ್ತದೆ ಮತ್ತು ಎಲ್ಲ ಥರದ ಪುಣ್ಯವನ್ನು ಕೂಡ ಕೊಡ್ತದೆ ಈ ಹರಿಕಥಾಮೃತಸಾರ. ಸುಲಭದಿಂ ಸದ್ಗತಿಯ ಪಡೆವರು, ಅತ್ಯಂತ ಸುಲಭವಾಗಿ ಭಗವಂತನ ಗತಿಯನ್ನು ಪಡ್ಕೊಳ್ಬಹುದು. ಹರಿಕಥಾಮೃತಸಾರವನ್ನು ಪಠಿಸೆ. ಎಂತು ಬಣ್ಣಿಸಲೆನ್ನಳವೇ ಭಗವಂತನ ಅಮಲ ಗುಣಾನುವಾದಗಳಿಂತು ಪರಿಯಲಿ ಪೂರ್ಣಬೋಧರ ಮತವ ಹೊಂದಿದರ. ಚಿಂತನೆಗೆ ಬಪ್ಪಂತೆ ಬಹು ದೃಷ್ಟಾಂತಪೂರ್ವಕವಾಗಿ ಪೇಳಿದ ಮಹಂತರಿಗೆ ನರರೆಂದು ಬಗೆವರೇ ನೆರೆಯ ಭಾಗಿಗಳು. ಇದನ್ನು ಈ ಜಗನ್ನಾಥದಾಸರ ಮಹಿಮೆಯನ್ನು ಮತ್ತು ಈ ಕಾವ್ಯದ ಮಹಿಮೆಯನ್ನು ಹೆಚ್ಚಿಂದೇನು ವರ್ಣಿಸೋದಿದೆ. ಎಂತು ಬಣ್ಣಿಸಲು ಎನ್ನಳವೆ, ಇದು ನನಗೆ ಸಾಧ್ಯವೇ? ಯಾಕೆಂದರೆ ಭಗವಂತನ ಅಮಲ ಗುಣಾನುವಾದಗಳನ್ನು, ಆ ಗುಣಗಳನ್ನು, ಸಂಸ್ಕೃತ ಶಾಸ್ತ್ರದಲ್ಲಿ ಬಂದಂಥ ಗುಣಗಳನ್ನು ಕನ್ನಡದಲ್ಲಿ ಇವರು ಅನುವಾದ ಮಾಡಿದ್ರಲ್ಲ ಈ ಪರಿಯಲ್ಲಿ. ಹೇಗೆ? ಪೂರ್ಣಬೋಧರ ಮತವ ಹೊಂದಿದರ. ಆಚಾರ್ಯರ ಮತವನ್ನೆಲ್ಲ ಹೀಗವರು ಕನ್ನಡದಲ್ಲಿ ತಂದರು. ಹಾಗೆ ಆಚಾರ್ಯರ ಮತವನ್ನು ಅನುಸರಣೆ ಮಾಡುವಂಥವರ ಚಿಂತನೆಗೆ ಹೊಂದಾಣಿಕೆ ಆಗುವಂತೆ ಗ್ರಂಥ ರಚನೆ ಮಾಡಿದರು. ಚಿಂತನೆಗೆ ಬಪ್ಪಂತೆ ಬಹು ದೃಷ್ಟಾಂತಪೂರ್ವಕವಾಗಿ ಆಚಾರ್ಯರು ಈ ಜಗನ್ನಾಥದಾಸರು ಅಲ್ಲಲ್ಲಿ ಕೊಟ್ಟ ದೃಷ್ಟಾಂತಗಳು ಬಹಳ ಸೊಗಸಾದಂಥ ದೃಷ್ಟಾಂತಗಳು. ದೃಷ್ಟಾಂತಪೂರ್ವಕವಾಗಿ ಪೇಳ್ದ ಯಾರು? ಈ ಮಹಾಂತ ಸಂತರು. ಮಹಾಂತರು ಅಂದರೆ ಶ್ರೇಷ್ಠರಾದ ಜಗನ್ನಾಥದಾಸರು ಅಂತ ಅರ್ಥ. ಅವರನ್ನು ಮನುಷ್ಯರು ಅಂತ ತಿಳ್ಕೊಂಡ್ರೆ ನಾವೇ ನರಕಕ್ಕೆ ಹೋದಂತೆ. ಮನುಷ್ಯರಲ್ಲ ಅವರು, ಯಾರೋ ದಿವ್ಯ ಅಂಶ ಸಂಭೂತರು. ಮಣಿಗಂಡ ಖಚಿತ ಹರಿವಾಣದಲ್ಲಿ ವಾರಣ ಸುಭೋಜ್ಯ ಪದಾರ್ಥ ಕೃಷ್ಣಾರ್ಪಣವೆನುತ ಪಸಿದವರಿಗೋಸುಗ ನೀಡುವಂದದಲ್ಲಿ ಪ್ರಣತರಿಗೆ ಪೊಂಗನಡ ವರವಾಂಗ್ಮಣಿಗಳಿಂ ವಿರಚಿಸಿದ ಕೃತಿಯೊಳು ಉಣಿಸಿ ನೋಡುವ ಹರಿಕಥಾಮೃತ ಸಾರವನುದಾರ. ಬಹಳ ಹಸಿದವರಿಗೆ ಬರೇ ಊಟ ಕೊಡೋದಲ್ಲ, ರುಚಿಕರವಾದ ಊಟ, ಅದು ಬಂಗಾರದ ಹರಿವಾಣದಲ್ಲಿ ಊಟ ಕೊಟ್ಟರೆ ಅದೆಷ್ಟು ಅದ್ಭುತವೋ ಅದರಂತೆ ಹರಿಕಥಾಮೃತ ಸಾರವನ್ನು ಇಂಥ ಸುಂದರವಾದ ಭಾಷೆಯಲ್ಲಿ ಕೊಟ್ಟದ್ದೇನಿದೆ ಅದಕ್ಕೆ ಸಮಾನವಾದದ್ದು. ಮಣಿ ಖಚಿತವಾದಂಥ ಹರಿವಾಣ, ಆ ಹರಿವಾಣದಲ್ಲಿ ವಾರಣ ಸುಭೋಜ್ಯ ಪದಾರ್ಥ. ಸುಭೋಜ್ಯ ಪದಾರ್ಥಗಳು ಅಂದರೆ ಶ್ರೇಷ್ಠ ಪದಾರ್ಥಗಳು. ವಾರಣ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಸ್ವಲ್ಪ ನಾನು ಗಮನಿಸಬೇಕು. ವಾರಣ ಅಂದರೆ ಉತ್ತಮ ಅಂತ ಅರ್ಥ ಬರೆದಿದ್ದಾರೆ, ಅದನ್ನು ನೋಡೋಣ. ಸುಭೋಜ್ಯ ಪದಾರ್ಥಗಳು ಅಂದರೆ ಶ್ರೇಷ್ಠ ಪದಾರ್ಥಗಳು. ಅದನ್ನು ಪಸಿದವರಿಗೋಸುಕ ಕೃಷ್ಣಾರ್ಪಣವೆನುತ ನೀಡುವಂಥದ್ದಲ್ಲಿ ತುಂಬ ಹಸಿದವರಿಗೆ ಅದನ್ನು ಕೊಟ್ಟು ಕೃಷ್ಣಾರ್ಪಣ ಅಂದರೆ
ಹೇಗೋ ಹಾಗೆ ಈ ಹರಿಕಥಾಮೃತ ಸಾರ ಪ್ರಣತರಿಗೆ ಯಾರು ಶಾಸ್ತ್ರದ ರಹಸ್ಯವನ್ನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅವರಿಗೆ ಪೊಂಗನ್ನಡ ಅಂದರೆ ಹೊಂಗನ್ನಡ, ಬಂಗಾರಮಯವಾದಂಥ ಕನ್ನಡ, ಆ ಕನ್ನಡದ ವರವಾಂಗ್ಮಣಿ, ಶ್ರೇಷ್ಠವಾದಂಥ ಮಾತುಗಳು ಅನ್ನುವಂಥ ಮಣಿಗಳು. ಅದರಿಂದ ಈ ಜಗನ್ನಾಥದಾಸರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಕೃತಿಗಳು ಉಣಿಸಿ ನೋಡುವ, ಅದನ್ನ ನಮ್ಮ ಎದುರಿಗೆ ಇಟ್ಟಿದ್ದಾರೆ ಉಣ್ರಿ ಅಂತ. ಇನ್ನು ನಾವು ಪರಿಷೇಕ ಮಾಡಿ ಚಿತ್ರಾಹುತಿ ಮಾಡಿ ಉಣ್ಣೋದಷ್ಟೇ ಬಾಕಿ ಇದೆ. ಉಣಿಸಿ ನೋಡುವ, ಅದನ್ನು ಆನಂದದಿಂದ ನೋಡ್ತಾ ಇದ್ದಾರೆ ಅವರು. ಉಣಿಸಿ ನೋಡುವ ಹರಿಕಥಾಮೃತ ಸಾರವನುದಾರ. ಇದು ಈ ಒಂದು ಆನಂದ ಇದೆಯಲ್ಲ, ಯಾರಿಗಾದರೂ ಹಸಿದವರಿಗೆ ಉಣಿಸೋ ಆನಂದ, ಅದು ಪ್ರಾಯ ಎಲ್ಲರಿಗೂ ಅಂಥ ಆನಂದ ಸಿಗೋದಿಲ್ಲ. ತೀರಾ ಹಸಿದವರಿಗೆ, ಮನೆಗೆ ಬಂದವರಿಗೆ ಅಡಿಗೆ ಮಾಡಿ ಉಣಿಸಿದಂಥ ವ್ಯಕ್ತಿಗಳೇನಿರ್ತಾರೆ, ಗೃಹಿಣಿಯರು ಮೊದಲಾದವರಿಗೆ, ಅವರಿಗೆ ಅಂಥ ಒಂದು ಆನಂದ ವ್ಯಕ್ತ ಆಗಿರ್ತದೆ. ಉಳಿದವರಿಗೆ ಅಂಥ ಆನಂದ ಕಾಣಿಸೋದಿಲ್ಲ. ಈ ಶಿವಮೊಗ್ಗದ ತೀರ್ಥಹಳ್ಳಿ ಸಮೀಪ ಬಾಳಗಾರು ಅಂತ ಕ್ಷೇತ್ರ ಇದೆಯಲ್ಲ, ಅಲ್ಲಿ ರಘುಭೂಷಣ ತೀರ್ಥರು ಅಂತ ಶ್ರೀಪಾದರಿದ್ದಾರೆ. ಅವರೊಂದು ಬಾರಿ ಹೇಳಿದರು, ಸುಮ್ಮನೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಹೇಳಬೇಕಾಗಿತ್ತು, ಈಗ ನೆನಪು ಮಾಡ್ಕೊಳ್ತೀನಿ ಅಷ್ಟೇ. ಒಂದು ಸರಿ ಮಧ್ಯಾಹ್ನ ಸುಮಾರು 3 ಗಂಟೆ ಹೊತ್ತಿಗೆ ಅವರ ಆ ಮಠಕ್ಕೆ ಯಾರೋ ಬಂದಂತೆ, ಬ್ರಾಹ್ಮಣನೋ ಯಾವುದೂ ಏನೂ ಗೊತ್ತಿಲ್ಲ ಅಂತೂ ಬಂದ, ತುಂಬ ಬಳಲಿ ಸಂಕಟ ಪಟ್ಕೊಂಡು ಬಂದು ಊಟ ಇದೆಯಾ ಅಂತ ಕೇಳಿದೆ. ಆವಾಗ ಈ ಮಠದಲ್ಲಿ ಸ್ವಾಮಿಗಳು ಬಿಟ್ಟರೆ ಇನ್ಯಾರು ಇರಲಿಲ್ಲ, ಅಡುಗೆಯವರು ಬಡಿಸೋರೆಲ್ಲ ಎಲ್ಲೂ ಹೋಗಿಬಿಟ್ಟಿದ್ರು. ಅವರು ಸಮೀಪ ಅಲ್ಲಲ್ಲೇ ಮನೆಗಳಿವೆ, ಅವ್ರ ಅಲ್ಲಲ್ಲೇ ಹೋಗಿಬಿಟ್ಟಿದ್ರು. ಈ ಸ್ವಾಮಿಗಳು ಏನು ಮಾಡ್ತಿದ್ರು ಅಂತಂದರೆ, ತಾವು ಉಟ್ಟಂಥ ಕಾವಿ ಶಾಟಿಯನ್ನು ಮೇಲೆ ಎತ್ತಿ ಕಟ್ಕೊಂಡು ಆ ಪಕ್ಕದೊಳಗೆ ಇರುವಂಥ ಜಮೀನಲ್ಲಿ ಕೆಲವು ಬಾರಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಸ್ವಾಮಿಗಳ ಮೈ ಉಕ್ಕಿನಂತೆ ಕರಿ ಬಣ್ಣದ್ದಾಗಿಬಿಟ್ಟಿದೆ. ಇವರು ಲುಂಗಿ ಮೇಲೆ ಎತ್ತಿ ಕಟ್ಟಿದ್ದಾರೆ, ತಲೆಗೊಂದು ರೈತರು ಕಟ್ಕೊಂಡಿರ್ತಾರಲ್ಲ ಅಂತದನ್ನು ಕಟ್ಕೊಂಡಿದ್ದಾರೆ. ಆ ಬಂದವನಿಗೆ ಇವರು ಸ್ವಾಮಿಗಳು ಅಂತ ಗೊತ್ತಾಗಿಲ್ಲ. ನನಗೆ ತುಂಬ ಹಸಿವಾಗಿದೆ ಅಂತ ಕೇಳಿದ್ದಾನೆ. ಆತನಿಗೆ ಸ್ವಾಮಿಗಳು ಬಾ ಅಂತ ಕರ್ಕೊಂಡು ಹೋಗಿ ಅಡುಗೆ ಮನೆಗೆ ಏನಿದ್ದನ್ನೆಲ್ಲ ಸ್ವಲ್ಪ ಉಳಿದದ್ದನ್ನೆಲ್ಲ ಅವನಿಗೆ ಸರಿ ಬಡಿಸಿದ್ರಂತೆ. ಆ ಸ್ವಾಮಿಗಳೇ ನನಗಿದನ್ನು ಹೇಳಿದ್ದು. ಅವನಿಗೆ ಹಾಕಿದಾಗ ಊಟ ಎಲ್ಲ ಆದಾಗ ಅವನಿಗೆ ಭಾರಿ ಆನಂದ ಅನಿಸಿತು. ನಾನು ನನ್ನ ಜೀವಮಾನದಲ್ಲೆಂದು ಅಡುಗೆ ಮಾಡಿದವನಲ್ಲ. ಮೊದಲು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿದ್ದವರು, ಅವ್ರಿಗೇನು ಅಡುಗೆ ಮಾಡೋ ಪ್ರಸಂಗ ಬಂದಿದ್ದಿಲ್ಲ. ಮುಂದೆ ಅಂತೂ ಸ್ವಾಮಿಗಳೇ ಆದರೂ ಅವಾಗಲೂ ಅಡುಗೆ ಮಾಡೋ ಪ್ರಸಂಗ ಬಂದಿಲ್ಲ. ಆದರೆ ಹಸಿದವನಿಗೆ ಬಡಿಸಿದಾಗ ಏನು ಆನಂದ. ಮತ್ತು ಅವರು ತಾವು ಸ್ವಾಮಿಗಳು ಪೀಠಾಧ್ಯಕ್ಷರು ಅನ್ನುವಂಥ ಎಲ್ಲ ಹಮ್ಮು ಬಿಮ್ಮು ಪರಿಹಾರ ಮಾಡಿಕೊಂಡು ಅವನಿಗಂದು ಬಡಿಸಿದ್ರಲ್ಲ, ಅದರಲ್ಲಿ ಅಂಥದ್ದೊಂದು ಆನಂದ ಇದೆ. ಆ ದೃಷ್ಟಾಂತದ ಆನಂದನೇ ನಮಗೆ ಇವತ್ತು ಗೊತ್ತಿಲ್ಲ. ಇನ್ನು ದಾಷ್ಟಾಂತಿಕ ಆನಂದ ಮುಂದಾಯಿತು. ನಾವೆಲ್ಲ ಕಾವ್ಯ ಬರೆಯೋದು ಯಾವಾಗ, ಜನರಿಗೆ ಉಣಬಡಿಸೋದು ಯಾವಾಗ, ಅದು ದೂರದ ಮಾತಾಯಿತು. ಇವತ್ತು ಎಲ್ಲ ಕಮರ್ಷಿಯಲ್ ಆಗಿರುವಾಗ ಅಂಥ ಸಂತೃಪ್ತ ಮನಸ್ಸಿನಿಂದ ಯಾರಿಗಾರು ಬಡಿಸೋದು ಎಲ್ಲಿ ಕಾಣಬೇಕು? ಯಾವ್ದಾದ್ರು ಮನೆಯಲ್ಲಿ ಕಾಣಬೇಕು. ಅದಕ್ಕೆ ದೃಷ್ಟಾಂತ ನೆನಪಿಗೆ ಬಂತು. ಹಾಗೆ ಉಣಿಸಿ ನೋಡುವ, ಅದನ್ನು ನಮ್ಮ ಎದುರಿಗೆ ಇಟ್ಟಿದ್ದಾರೆ. ಎಲ್ಲೆಲ್ಲಿ ಪ್ರವಚನ ಶ್ರವಣ ನಡೆದಿದೆ ಅದನ್ನು ದಾಸರು ಬಹಳ ಸಂತೋಷದಿಂದ ನೋಡ್ತಿದ್ದಾರೆ. ಹರಿಕಥಾಮೃತ ಸಾರವನ್ನು ಉದಾರ, ದುಷ್ಟರೆನ್ನದೆ, ದುರ್ವಿಷಯ ಪುಷ್ಟರೆನ್ನದೆ, ತೂತಕರ್ಮ ಭ್ರಷ್ಟರೆನ್ನದೆ, ಶ್ರೀದ ವಿಠಲ ವೇಣುಗೋಪಾಲ ಕೃಷ್ಣ ಕೈವಿಡಿವನು ಸುಸತ್ಯ ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠೆಯಿಂದಲೇ ಹರಿಕಥಾಮೃತ ಸಾರ ಪಠಿಸುವರ. ಹರಿಕಥಾಮೃತ ಸಾರವನ್ನು ನಿಷ್ಠೆಯಿಂದ ಯಾರು ಪಠನ ಮಾಡ್ತಿರ್ತಾರಲ್ಲ ಅವರನ್ನು ವೇಣುಗೋಪಾಲನಾದಂಥ ಶ್ರೀದ ವಿಠಲ ಭಗವಂತ ಏನಿದ್ದಾನಲ್ಲ ಆತ ಕಾಪಾಡ್ತಾನೆ. ಹೇಗೆ ಕಾಪಾಡ್ತಾನೆ? ಕೈ ಹಿಡಿತಾನೆ. ಹೇಗೆ ಅಂತಂದರೆ, ದುಷ್ಟರೆನ್ನದೆ, ಇವ್ರು ದುಷ್ಟರು ಅಂತ ತಿರಸ್ಕಾರ ಮಾಡೋದಿಲ್ಲ. ದುರ್ವಿಷಯ ಪುಷ್ಟರೆನ್ನದೆ, ಇಲ್ಲಿ ತನಕ ಯಾವ್ಯಾವುದೋ ದುಶ್ಚಟಗಳ ದಾಸರಾಗಿದ್ದಾರೆ, ಇವ್ರನ್ಯಾಕೆ ನಾನು ರಕ್ಷಣೆ ಮಾಡಬೇಕು ಹಾಗೆ ತಾತ್ಸಾರ ಮಾಡೋದಿಲ್ಲ. ತೂತಕರ್ಮ ಭ್ರಷ್ಟರೆನ್ನದೆ, ತೂತಕರ್ಮ ಅಂದರೆ ಕೆಟ್ಟ ಕರ್ಮಗಳನ್ನು ಮಾಡಿ ಭ್ರಷ್ಟರಾಗಿದ್ದಾರೆ ಅಂತ ಯಾವುದೂ ಆತ ವಿಚಾರ ಮಾಡೋದಿಲ್ಲ. ಇದು ಸ್ವಲ್ಪ ಇದನ್ನು ಓದಿದ್ರಲ್ಲ ಸಾಕು ಉದ್ಧಾರ ಆದ್ರಿ ಅಂತ ಭಗವಂತ ಕೈ ಹಿಡಿದ ಮೇಲೆ ಕರ್ಕೋತಾನೆ. ಕೃಷ್ಣ ಕೈ ಬಿಡುವನು ಸುಸತ್ಯ, ಇದು ಅತ್ಯಂತ ಶ್ರೇಷ್ಠವಾದ ಸತ್ಯವಿದು. ವಿಶಿಷ್ಟ ದಾಸತ್ವವನ್ನು ಪಾಲಿಸಿ, ಅವರು ಕೂಡ ಆ ದಾಸಪಂಥದಲ್ಲಿ ಸೇರಿ ಹೋಗ್ತಾರೆ. ದಾಸತ್ವವನ್ನು ಪಾಲಿಸಿ ನಿಷ್ಠೆಯಿಂದಲೇ ಹರಿಕಥಾಮೃತ ಸಾರ ಪಠಿಸುವರ, ಅವರಿಗೆ ಇಂಥದನ್ನೆಲ್ಲ ಭಗವಂತ ಕೊಡ್ತಾನೆ. ಅಲ್ಲಿಗೆ ಈ ಶ್ರೀದ ವಿಠಲದಾಸರು ಮಾಡಿದ್ದಂಥ ಒಂದು 24 ಶ್ಲೋಕಗಳ ಫಲಶ್ರುತಿ ಏನಿದೆ ಮುಕ್ತಾಯ ಕಂಡಿತ್ತು. ಇನ್ನು 3 ಪದ್ಯಗಳು ಇನ್ನೊಂದಿದೆ, ಅದನ್ನು ಕೂಡ ಇವತ್ತು ಮುಗಿಸಿಬಿಡೋಣ. ಅದು ಶ್ರೀ ಗುರು ಶ್ರೀಶ ವಿಠಲದಾಸರು ಅಂತ ಅವ್ರು ಮಾಡಿದ್ದು. ದಾಸವರ್ಯರ ದಾಸ ಕರ್ಜಗಿ ಎಂಬರ ಈ ಸುವಾಕ್ಯ ಉದಾಸೀನವ ಮಾಡದಿರಿ ಹರಿದಾಸರಾದವರು ಕಾಶಿ ಮೊದಲಾದ ಸುಕ್ಷೇತ್ರದಲ್ಲಿ ವಾಸ ಮಾಡಲು ಈ ಸುಜನ
ಸಹವಾಸ ಫಲ ದೊರಕುವುದೇ ಶೋಧಿಸಿ ಸಕಲ ಶಾಸ್ತ್ರಗಳಲ್ಲಿ. ಜಗನ್ನಾಥದಾಸರ ದಾಸರು ಯಾರು? ಕರ್ಜಿಗಿ ದಾಸರು ಅಂತ ಈ ಶ್ರೀ ಶಿವಠಲ್ ದಾಸರಿಗೆ ಹೆಸರು. ಅವರು ಈ ಮುಂದಿನ ಕೆಲವು ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಇದನ್ನ ಯಾರು ನೀವು ಹರಿದಾಸರಾದವರು ಭಗವದ್ಭಕ್ತರಾದವರು ಉದಾಸೀನ ಮಾಡಬೇಡ್ರಿ. ಯಾಕೆಂದ್ರೆ ಕಾಶಿ ಮೊದಲಾದ ಶ್ರೇಷ್ಠ ವಿದ್ವತ್ ಕ್ಷೇತ್ರಗಳಲ್ಲಿ ವಾಸ ಮಾಡಿದ್ರು, ಸಕಲ ಶಾಸ್ತ್ರಗಳನ್ನು ಪರಿಶೀಲನೆ ಮಾಡಿದ್ರು. ಇಂತಹ ಸಜ್ಜನರ ಸಹವಾಸ, ಈ ಈ ಹರಿಕಥಾಮೃತಸಾರ ನಾವೇನು ಪಠನ ಮಾಡ್ತೀವಲ್ಲ, ಪಠನ ಮಾಡೋದೇ ಒಂದು ಸಜ್ಜನ ಸಹವಾಸ. ಮೊದಲನೇದಾಗಿ ಜಗನ್ನಾಥದಾಸರ ಸಹವಾಸ, ಅದನ್ನ ಕೇಳಲಿಕ್ಕೆ ಬಂದಂಥ ವ್ಯಕ್ತಿಗಳ ಸಹವಾಸ, ಹೇಳಲಿಕ್ಕೆ ಬಂದಂಥ ವ್ಯಕ್ತಿಗಳ ಸಹವಾಸ. ಅಲ್ಲಿ ಈ ಸುಜನ ಸಹವಾಸ ಅಂತ ಅಷ್ಟೇ ಹೇಳಿದರು, ಯಾವ ಸಜ್ಜನರು ಅಂತ ಅಲ್ಲಿ ಹೇಳಲಿಲ್ಲ. ಹೇಳುವವರು ಕೇಳುವವರು ದಾಸರು ಮತ್ತು ಅಲ್ಲಿ ಸನ್ನಿಹಿತರಾಗಿರುವಂಥ ದೇವ ಶಕ್ತಿಗಳು ಅವರದ್ದೇ ಸಹವಾಸ. ಅವು ಎಲ್ಲಾದರೂ ಬೇರೆ ಕಡೆ ಸಿಗಲಿಕ್ಕೆ ಸಾಧ್ಯವೇ? ಶ್ರೀವರಣ ದಾಸರಿಗೆ ಭಕುತಿಲಿ ಸೇವಕನು ನಾನೆಂದು ಪೇಳುವ ಜೀವನವ ಸಜ್ಜೀವಿ ಆವ ಹರಿದಾಸನೆಂದರಿದು ಆವನಾದರೂ ಆದಿಯಲ್ಲಿ ಇದ ಭಾವಶುದ್ಧರಿ ಓದಿ ಬರೆಯಲು ಕಾವನಯ್ಯನು ಕರುಣಿಸುವನು ಸದಾವಕಾಲದಲ್ಲಿ. ಶ್ರೀವರಣ ದಾಸರಿಗೆ, ಶ್ರೀವರ ಲಕ್ಷ್ಮೀಪತಿ ಅಂತ ನಾರಾಯಣ, ಅವನ ದಾಸರಿಗೆ ಭಕುತಿಲಿ ಅತ್ಯಂತ ಭಕ್ತಿಯಿಂದ ಸೇವಕನು ನಾನೆಂದು ಪೇಳುವ, ನಾನು ನಿನ್ನ ಸೇವಕ ಅಂತ ಯಾರು ಕಾಲಿಗೆ ಬೀಳ್ತಾ ಇರ್ತಾರೆ ಆತ, ಅವನೇ ಸುಜೀವಿ, ನಿಜವಾದ ಸುಜೀವಿ, ಸಜ್ಜೀವ ಅಂದ್ರೆ ಆತನೇ. ಆವ ಹರಿದಾಸನೆಂದು ಅರಿದು ಅವನಿಗೆ ಹರಿದಾಸ ಅಂತ ಕರಿಬೇಕು. ಹಾಗಾಗಿ ಇದನ್ನ ಶುದ್ಧ ಮನಸ್ಸಿನಿಂದ ಓದಿ ಬರೀಬೇಕು. ಹರಿದಾಸನೆಂದರಿದು ಆವನಾದರೂ, ಯಾವನಾದರೂ ಒಬ್ಬ ವ್ಯಕ್ತಿ ಆದಿಯಲ್ಲಿ ಇದ ಭಾವ ಶುದ್ಧದಿ, ಶುದ್ಧವಾದ ಮನಸ್ಸಿನಿಂದ ಓದಿ ಬರೆಯಲು ಕಾವನಯ್ಯನು ಕರುಣಿಸುವನು ಸದಾವ ಕಾಲದಲ್ಲಿ. ಕಾವರು ಅಂತಂದ್ರೆ ನಮ್ಮನ್ನು ರಕ್ಷಣೆ ಮಾಡುವಂತಹ ಭೂಮಿ, ಮುಖ್ಯ ಪ್ರಾಣ ಮೊದಲಾದ ದೇವತೆಗಳು, ಅವರೆಲ್ಲರಿಗೆ ಅಯ್ಯ. ಅಂಥ ಭಗವಂತ ಇದನ್ನು ನಮ್ಮನ್ನು ಎಲ್ಲಾ ಕಾಲದಲ್ಲೂ ಕೂಡ ಕಾಯ್ತಾನೆ. ಹರಿಕಥಾಮೃತ ಸಾರ ನೋಡುವ ಪರಮ ಭಕ್ತರ ಜ್ಞಾನ ದೃಷ್ಟಿಗೆ ವರ ಸುಲೋಚನದಂತೆ ಇಪ್ಪವು ಈ ಸುಪದ್ಯಗಳು. ಅರಸಿ ಕರಿಗಿದು ಪೇಳಲಾಗದು ಮುರಹರಣ ದಾಸರಿಗೆ ತಪ್ಪದೆ ಹರುಷ ಸುರಿಸುವನು ಇಹಪರದಿ ಗುರು ಶ್ರೀಶ ವಿಠಲನು. ಈ ಫಲಶ್ರುತಿಯ ಸಂಧಿಗಳೇನಿವೆಯಲ್ಲ, ಇದೊಂದು ರೀತಿ ಕನ್ನಡಕ ಇದ್ದಂತೆ. ಯಾವುದಕ್ಕೆ ಕನ್ನಡಕ ಅಂತಂದ್ರೆ ಕಣ್ಣಿಗೆ ಕನ್ನಡಕ. ಕಣ್ಣೇ ಇಲ್ಲದಿದ್ದವ್ರಿಗೆ ಕನ್ನಡಕ ಉಪಯೋಗ ಇಲ್ಲ. ಹರಿಕಥಾಮೃತ ಸಾರವನ್ನು ಅಧ್ಯಯನ ಮಾಡುವಂಥ ಭಕ್ತರ ಕಣ್ಣುಗಳೇನಿವೆ, ಆ ಕಣ್ಣುಗಳಿಗೆ ಈ ಫಲಶ್ರುತಿಯ ಸಂಧಿಗಳು ಕನ್ನಡಕದಂತೆ. ಹರಿಕಥಾಮೃತ ಸಾರ ನೋಡುವ ಪರಮ ಭಕ್ತರ ಜ್ಞಾನ ದೃಷ್ಟಿಗೆ, ಅವರ ಜ್ಞಾನದ ದೃಷ್ಟಿಗೆ ಸುಲೋಚನ ಅಂದರೆ ಕನ್ನಡಕ. ವರ ಸುಲೋಚನದಂತೆ ಇಪ್ಪವು ಈ ಸುಪದ್ಯಗಳು. ಅರಸಿಕರಿಗಿದು ಕೇಳಲಾಗದು, ದುಷ್ಟರಿಗೆ ಹೇಳಬೇಡಿ. ಮುರಹರಣ ದಾಸರಿಗೆ ತಪ್ಪದೆ, ಆದರೆ ಮುರಾರಿಯಾದ ಭಗವಂತನ ದಾಸರಿಗೆ ತಪ್ಪದೆ ಹೇಳ್ರಿ. ಹಾಗೆ ಮಾಡಿದರೆ ಹರುಷ ಸುರಿಸುವನು. ಆ ಗುರು ಶ್ರೀಶ ವಿಠಲ ಏನಿದ್ದಾನಲ್ಲ, ಆತ ನಿತ್ಯ ನಿಮ್ಮ ಮೇಲೆ ಸಂತೋಷದ ಮಳೆಗರಿತಾನೆ. ಎಲ್ಲಿ? ಇಹದಲ್ಲಿ ಪರದಲ್ಲಿ. ಇಲ್ಲಿ ಕನ್ನಡಕ ಅಂತ ಬಂತಲ್ಲ, ಜ್ಞಾನ ದೃಷ್ಟಿಗೆ ಕನ್ನಡಕ ಅಂತಲೇ ಏನಾಗಬೇಕಾಗಿಲ್ಲ. ಈಗ ಈ ಕಣ್ಣಿದೆಯಲ್ಲ ಹೊರಗೆ, ಇದನ್ನ ಗೋಳಕ ಅಂತ ಕರೀತಾರೆ. ಇದರೊಳಗೆ ಸೂಕ್ಷ್ಮವಾದಂತಹ ಚಕ್ಷುರಿಂದ್ರಿಯ ಅಂತ ಒಂದಿರ್ತದೆ. ಆ ಚಕ್ಷುರಿಂದ್ರಿಯ ಕೆಲಸ ಮಾಡಲಿಕ್ಕೆ ಹೊರಗಿನ ಈ ಒಂದು ಸ್ಥೂಲವಾದಂತಹ ಗೋಳಕ ಬೇಕು. ಇದಿದ್ರೆ ಅದು ಕೆಲಸ ಮಾಡ್ತದೆ. ಅದು ಒಂದು ವೇಳೆ ಇಲ್ಲದೆ ಇದ್ರೆ ಇದು ಮಾತ್ರ ಇದ್ರೂ ಕೆಲಸ ಆಗೋದಿಲ್ಲ. ಅದು ಬೇಕು, ಇದು ಬೇಕು. ಹಾಗಾಗಿ ಸುಲೋಚನ ಅಂತಂದ್ರೆ ಕೇವಲ ಕಣ್ಣು ಅಂತನೂ ಅರ್ಥ, ಕನ್ನಡಕ ಅಂತಲೇ ಅರ್ಥ ಆಗಬೇಕಾಗಿಲ್ಲ. ಕಣ್ಣು ಅಂತೂ ಅರ್ಥ ಮಾಡ್ಕೊಳ್ಬಹುದು, ಕನ್ನಡಕ ಅಂತನೂ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಶ್ರೀಶ ವಿಠಲ ದಾಸರ ಕಾಲ ನನಗೇನಂತ ಗೊತ್ತಿಲ್ಲ, ಆದರೆ ವ್ಯಾಸರಾಜರ ಕಾಲಕ್ಕಾಗಲೇ ಕನ್ನಡಕ ಬಂದಿತ್ತು ಅಂತ ಅವರ ಜೀವನ ಚರಿತ್ರೆಯಲ್ಲಿ ವರ್ಣನೆ ಇದೆ. ವ್ಯಾಸರಾಜರ ಜೀವನ ಚರಿತ್ರೆಯನ್ನು ಸೋಮನಾಥ ಅಂತ ಒಬ್ಬ ಕವಿ ಬರೆದಿದ್ದಾನೆ. ಆತ ಅವರು ಕನ್ನಡಕವನ್ನು ರಚನೆ ಹಾಕ್ಕೊಳ್ತಿದ್ರು ಅಂತ ಬರೆದಿದ್ದಾನೆ. ಅದಕ್ಕಾಗಿ ವ್ಯಾಸರಾಜರ ಕಾಲಕ್ಕಿದ್ದ ಮೇಲೆ ವಾದರಾಜರ ಕಾಲ, ಮುಂದೆ ಪುರಂದರದಾಸರು, ಜಗನ್ನಾಥದಾಸರು ಅವರ ಕಾಲಕ್ಕೆ ಕನ್ನಡಕ ಅಪರೂಪ ಕಲ್ಲಲ್ಲಿ ಬಳಕೆ ಇದ್ದಿರಬೇಕು. ಆ ದೃಷ್ಟಿಯಿಂದ ಕನ್ನಡಕ ಅಂತಾದರೂ ತಿಳ್ಕೊಳ್ರಿ, ಇಲ್ಲದ್ರೆ ಹೊರಗಿನ ಗೋಳಕ ಅಂತಾದರೂ ತಿಳ್ಕೊಳ್ಬೋದು. ಅದಕ್ಕೆ ಈ ಎರಡರ ಅರ್ಥವನ್ನು ಕೂಡ ಹೇಳಿದೆ. ಇಲ್ಲಿಗೆ ಈ ಶ್ರೀಶ ವಿಠಲದಾಸರು ರಚನೆ ಮಾಡಿದಂಥ ಫಲಶ್ರುತಿ ಸಂಧಿ ಮಹಾತ್ಮ್ಯದ 3 ಪದ್ಯಗಳು ಸಮಾಪ್ತಿಯನ್ನು ಕಂಡಿವೆ. ಮತ್ತೆ ಈ ಶ್ರೀಧ ವಿಠಲದಾಸರು ರಚನೆ ಮಾಡಿದಂಥ ಫಲಶ್ರುತಿ ಸಂಧಿ ಏನಿದೆ ಅದು 24ನೇ ಪದ್ಯ ಈಗಾಗಲೇ ಸಮಾಪ್ತಿ ಕಂಡಿದೆ. ಒಟ್ಟಾರೆ ಪದ್ಯಗಳಲ್ಲಿ 1012ನೇ ಪದ್ಯ
ಜಗನ್ನಾಥದಾಸರ ಪದ್ಯಗಳ ಜೊತೆಗೇನೆ ಅದನ್ನು ಒಟ್ಟಾರೆ ಸಂಖ್ಯೆಯಲ್ಲಿ ಪರಿಗಣನೆ ಮಾಡಿದ್ದಾರೆ. ಹಾಗಾಗಿ 1012 ಪದ್ಯಗಳು, 24 ಪದ್ಯಗಳು ಈ ಸಂಧಿಯಲ್ಲಿ. ಈ 1012 24 ಮೈನಸ್ ಮಾಡಿದರೆ ಇನ್ನು ಕೆಲವು ಪದ್ಯಗಳು ಆ ಕಡೆ ಇವೆ. 988 ಅನ್ನೋ ಒಂದು ಸಂಖ್ಯೆಯಲ್ಲಿ ಅಲ್ಲಿ ಆ ಪದ್ಯಗಳನ್ನು ನಾವು ನೋಡ್ತೀವಿ. ಅದರ ಶ್ರವಣವು ಕೂಡ ಮುಕ್ತಾಯ ಕಂಡಿದೆ. ಹರಿಕಥಾಮೃತಸಾರ ಅದರ 2 ಫಲಶ್ರುತಿ ಸಂಧಿಗಳು, ಅದರ ಶ್ರವಣ ಎಲ್ಲವೂ ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.